ಇವತ್ತಿನ ವಿಡಿಯೋದಲ್ಲಿ ದಿಢೀರಾಗಿ ಮಾಡುವಂತಹ ಟೊಮೆಟೊ ಸಾರಿನ ರೆಸಿಪಿಯನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ. ತುಂಬಾನೇ ಸಿಂಪಲ್ ಆಗಿದೆ, ರುಚಿಕರವಾಗಿರ್ತದೆ. ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಒಂದು ಪಾತ್ರೆಯನ್ನ ಬಿಸಿಗಿಟ್ಟು ಅದರಲ್ಲಿ 2 ಟೀ ಚಮಚ ಆಗುವಷ್ಟು ತುಪ್ಪವನ್ನ ಹಾಕಿದ್ದೇನೆ. ತುಪ್ಪ ಬಿಸಿ ಆಗ್ತಾ ಇದ್ದಾಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ ಹಾಕೊಳ್ತಾ ಇದ್ದೇನೆ. ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂದ ನಂತರ ಇದಕ್ಕೆ ಇಂಗನ್ನ ಹಾಕೊಳ್ತೇನೆ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಂಡು ಒಗ್ಗರಣೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ನೀವು ಒಗ್ಗರಣೆಯನ್ನ ಕೊನೆಯಲ್ಲಿ ಬೇಕಾದ್ರೆ ಮಾಡ್ಕೊಳ್ಬಹುದು. ನಾನು ತುಪ್ಪವನ್ನ ಹಾಕಿ ಟೊಮೆಟೊವನ್ನ ಹುರಿದ್ಕೊಳ್ತೇನೆ, ಹಾಗಾಗಿ ಮೊದಲಿಗೆ ಒಗ್ಗರಣೆಯನ್ನ ಮಾಡ್ಕೊಂಡೇ ಸಾರನ್ನ ಮಾಡ್ಕೊಳ್ತಾ ಇದ್ದೇನೆ. ಬೇಡ ಅಂತಿದ್ರೆ ಒಗ್ಗರಣೆಯನ್ನ ಕೊನೆಯಲ್ಲಿ ಕೂಡ ಹಾಕೊಳ್ಬಹುದು. ಕಟ್ ಮಾಡಿರುವ 1 ಟೊಮೆಟೊ, ಸ್ವಲ್ಪ ಅರಿಶಿಣವನ್ನ ಹಾಕೊಂಡು ತುಪ್ಪದಲ್ಲಿ ಟೊಮೆಟೊ ಹಣ್ಣನ್ನ ಚೆನ್ನಾಗಿ ಹುರಿದಿದ್ದೇನೆ. ನಂತರ ಒಂದು 3/4 ಲೀಟರ್ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೇನೆ. ನಿಮಗೆ ಎಷ್ಟು ಸಾರು ಬೇಕಂತ ನೋಡಿಕೊಂಡು ನೀರಿನ ಪ್ರಮಾಣವನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೇನೆ. ಈಗ ಮಸಾಲೆಗೆ ನಾನಿಲ್ಲಿ ಒಂದು ಪ್ಯಾನ್ ಅನ್ನ ಬಿಸಿಗಿಟ್ಕೊಂಡು ಅದರಲ್ಲಿ 1.5 ಟೀ ಚಮಚ ಆಗುವಷ್ಟು ತೊಗರಿ ಬೇಳೆಯನ್ನ ಹಾಕೊಂಡಿದ್ದೇನೆ. ನಂತರ 1/4 ಟೀ ಚಮಚ ಆಗುವಷ್ಟು ಮೆಂತೆಕಾಳು, 1 ಟೀ ಚಮಚ ಆಗುವಷ್ಟು ಜೀರಿಗೆ, 1.5 ಟೀ ಚಮಚ ಆಗುವಷ್ಟು ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜವನ್ನ ಹಾಕೊಳ್ತಾ ಇದ್ದೇನೆ. ಖಾರಕ್ಕೆ 3 ಬ್ಯಾಡಗಿ ಮೆಣಸನ್ನ ಬಳಸ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆಯನ್ನ ಹಾಕೊಂಡು ಚೆನ್ನಾಗಿ ಪರಿಮಳ ಬರುವ ತನಕ ಸಣ್ಣ ಉರಿಯಲ್ಲಿ ಇದನ್ನ ಹುರಿದ್ಕೊಳ್ಬೇಕು. ಈ ಸಾರಿಗೆ ನಾವು ತೊಗರಿ ಬೇಳೆಯನ್ನ ಬೇಯಿಸೋದಿಲ್ಲ. ನಿಮ್ಮ ಹತ್ರ ಟೈಮ್ ಇಲ್ಲ, ದಿಢೀರಾಗಿ ಸಾರನ್ನ ಮಾಡಬೇಕು, ಒಂದು ಅರ್ಧ ಗಂಟೆಯಲ್ಲೆಲ್ಲ ಸಾರು ರೆಡಿ ಮಾಡಬೇಕು, ಸಾರಿನ ಪುಡಿ ಕೂಡ ಇಲ್ಲ ಅಂತ ಇದ್ದಾಗ ಈ ರೀತಿಯಾಗಿ ಸಾರನ್ನ ಮಾಡ್ಕೊಳ್ಬಹುದು. ಅಕಸ್ಮಾತ್ ನಿಮ್ಮ ಹತ್ರ ಸಾರಿನ ಪುಡಿ ಇದ್ರೆ ತೊಗರಿ ಬೇಳೆಯನ್ನ ಮಾತ್ರ ಹುರಿದ್ಕೊಂಡು ಸಾರಿನ ಪುಡಿಯ ಜೊತೆಗೆ ಸೇರಿಸಿ ರುಬ್ಕೊಂಡ್ರು ಆಗ್ತದೆ. ಸಾರಿನ ಪುಡಿ ಇಲ್ಲ ಅಂದ್ರೆ ಈ ರೀತಿ ಕೂಡ ಮಾಡ್ಕೊಳ್ಬಹುದು. ಚೆನ್ನಾಗಿ ಮಸಾಲೆಯನ್ನ ಸಣ್ಣ ಉರಿಯಲ್ಲಿ ಹುರಿದಿದ್ದೇನೆ. ಎಲ್ಲ ಕೂಡ ಚೆನ್ನಾಗಿ ಪರಿಮಳ ಬರ್ತಾ ಇದೆ, ಬಣ್ಣ ಕೂಡ ಬದಲಾಗಿದೆ. ಈಗ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಇಂಗನ್ನ ಹಾಕೊಳ್ತೇನೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೇನೆ. ನಂತರ 1/4 ಟೀ ಚಮಚ ಆಗುವಷ್ಟು ಸಾಸಿವೆಯನ್ನ ಹಾಕಿ ಉರಿಯನ್ನ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಬಾಣಲೆಯ ಬಿಸಿಯಲ್ಲಿಯೇ ಸಾಸಿವೆ ಚಟಪಟ ಅಂತದೆ, ಹುರಿದ ಹಾಗೆ ಆಗ್ತದೆ, ಮತ್ತೆ ಹುರಿಯುವ ಅವಶ್ಯಕತೆ ಇರುವುದಿಲ್ಲ. ಮಸಾಲೆ ಎಲ್ಲ ಹುರಿದು ಬಿಸಿಯೆಲ್ಲ ಆರಿದ ನಂತರ ಮಿಕ್ಸಿ ಜಾರಲ್ಲಿ ಹುರಿದಿರುವ ಮಸಾಲೆಯನ್ನು ಹಾಕೊಂಡು ಇದಕ್ಕೆ ಸ್ವಲ್ಪ ಕಾಯಿಯನ್ನ ಹಾಕೊಳ್ಬೇಕು. ಜಾಸ್ತಿ ಕಾಯಿಯನ್ನ ಹಾಕೊಂಡ್ರೆ ಸಾರು ತುಂಬಾ ದಪ್ಪ ಆಗ್ತದೆ. ತೊಗರಿ ಬೇಳೆಯನ್ನು ಕೂಡ ನಾವು ರುಬ್ಲಿಕ್ಕೆ ಹಾಕೋದ್ರಿಂದ ಕಾಯಿಯನ್ನ ಜಾಸ್ತಿ ಹಾಕಬಾರ್ದು. 1-2 ಟೇಬಲ್ ಚಮಚ ಆಗುವಷ್ಟು ಕಾಯಿಯನ್ನ ಹಾಕೊಂಡಿದ್ದೇನೆ ನಾನಿಲ್ಲಿ. ಮೊದಲು ಹಾಗೆ ಪೌಡ್ರನ್ನ ಮಾಡ್ಕೊಂಡು ನಂತರ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ತೇನೆ. ಇಲ್ಲಿ ಸಾರಿಗೆ ಇಟ್ಟಂತಹ ನೀರು ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ. ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಬೆಲ್ಲವನ್ನ ಹಾಕಿದ್ದೇನೆ. ನಂತರ ಹುಣಸೆ ಹಣ್ಣಿನ ರಸವನ್ನ ಹಾಕೊಂಡಿದ್ದೇನೆ. ನಂತರ ರುಬ್ಬಿರುವ ಮಸಾಲೆಯನ್ನ ಹಾಕೊಳ್ತಾ ಇದ್ದೇನೆ. ನೀರು ಎಷ್ಟು ದಪ್ಪವಾಗಿ ಸಾರು ಬೇಕಂತ ನೋಡಿಕೊಂಡು ಮಿಕ್ಸಿ ಜಾರಿಗೂ ಕೂಡ ಸ್ವಲ್ಪ ನೀರನ್ನ ಸೇರಿಸಿ ಇದಕ್ಕೆ ಹಾಕೊಳ್ತೇನೆ. ಸಾರಂದ್ರೆ ನೀರಾಗಿರ್ಬೇಕು, ಕೆಲವರಿಗೆ ಸ್ವಲ್ಪ ಗಟ್ಟಿಯಾಗಿರ್ಬೇಕು ಸಾರು ಕೂಡ. ನಿಮಗೆ ಯಾವ ಹದದಲ್ಲಿ ಬೇಕು ಅಂತ ನೋಡ್ಕೊಂಡು ಸಾರನ್ನ ರೆಡಿ ಮಾಡ್ಕೊಳ್ಬಹುದು. ಇದು ಕುದಿ ಬಂದ ನಂತರ ಇನ್ನೂ ಸ್ವಲ್ಪ ದಪ್ಪ ಆಗ್ತದೆ, ಬೇಕು ಅಂದ್ರೆ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬಹುದು. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ನಾನು ಒಗ್ಗರಣೆಗೆ ಹಾಕಿರೋದ್ರಿಂದ ಸ್ವಲ್ಪ ಹಸಿಯಾಗಿ ಕೂಡ ಈ ಸಾರಿಗೆ ಹಾಕೊಳ್ತೇನೆ, ಪರಿಮಳ ಚೆನ್ನಾಗಿ ಬರ್ತದೆ ಅಂತ. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕ್ತಾ ಇದ್ದೇನೆ. ಕಟ್ ಮಾಡಿರುವ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸಾರನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೇನೆ. ಈ ಸಾರಿನ ಮೇಲ್ಗಡೆ ಒಂದು ರೀತಿ ನೊರೆಯ ಅಂಶ ಇರ್ತದೆ ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಸಾರು ಕುದಿ ಬರಬೇಕು. ಈ ರೀತಿ ನೊರೆ ಮೇಲ್ಗಡೆ ನಿಂತ್ಕೊಂಡು ಸಾರು ಹಾಗೆ ನಾವು ಉರಿಯನ್ನು ಆಫ್ ಮಾಡಿದ್ರೆ ಸಾರು ಅಷ್ಟು ರುಚಿಯಾಗೋದಿಲ್ಲ. ಸಾರಿಗೆ 1000 ಕುದಿಯಂತೆ, ಎಷ್ಟು ಚೆನ್ನಾಗಿ ಸಾರು ಕುದ್ದು ಬರ್ತದೆ ಅಷ್ಟು ಊಟಕ್ಕೆ ರುಚಿ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಸಾರನ್ನ ಚೆನ್ನಾಗಿ ಕುದಿ ಬರ್ಸ್ಬೇಕು. ಈ ನೊರೆ ಎಲ್ಲ ಹೋಗ್ಬೇಕು. ಈಗ ನೋಡ್ಬೋದು ಸಾರು ಕುದ್ದು ಮೇಲ್ಗಡೆ ಇರುವ ನೊರೆಯ ಅಂಶ ಎಲ್ಲ ಕಡಿಮೆ ಆಗಿದೆ. ಇಷ್ಟು ಹೊತ್ತು ನಾನು ಸಾರನ್ನ ಕುದಿಸಿದ್ದೇನೆ. ಗೊಡ್ಡು ಸಾರಿಗೆ ಸಾಮಾನ್ಯವಾಗಿ ಟೊಮೆಟೊವನ್ನು ಕೂಡ ಹಾಕೋದಿಲ್ಲ ಅಂತೆ, ಹಾಗೆ ಮಾಡ್ತಾರಂತೆ. ನನಗೆ ಸಾರಿಗೆ ಟೊಮೆಟೊ ಬಿದ್ರೆ ಅದರ ರುಚಿ ಏನು ಇನ್ನೂ ಜಾಸ್ತಿ ಆಗ್ತದೆ ಅಂತ ಅನ್ಸ್ತದೆ. ಹಾಗಾಗಿ ಟೊಮೆಟೊವನ್ನ ಹಾಕಿ ನಾನು ಈ ಸಾರನ್ನ ಮಾಡ್ಕೊಂಡಿದ್ದೇನೆ. ನಿಮಗೆ ಬೇಡ ಅಂತಿದ್ರೆ ಟೊಮೆಟೊವನ್ನು ಕೂಡ ಸ್ಕಿಪ್ ಮಾಡಿ ದಿಢೀರಾಗಿ ಈ ಸಾರನ್ನ ಮಾಡ್ಕೊಳ್ಬಹುದು. ಉರಿಯನ್ನ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಬಿಸಿ ಬಿಸಿಯಾಗಿರುವ ಸಾರನ್ನ ಊಟ ಮಾಡ್ಲಿಕ್ಕೆ ತುಂಬಾನೇ ಚೆನ್ನಾಗಿರ್ತದೆ. ಇವತ್ತಿನ ಈ ಸಿಂಪಲ್ ಆದ
ದಿಢೀರಾಗಿ ಮಾಡುವಂತಹ ಟೊಮೆಟೊ ಸಾರು ಅಥವಾ ಗೊಡ್ಡು ಸಾರು ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಊಟದ ತಟ್ಟೆಯನ್ನ ರೆಡಿ ಮಾಡ್ತಾ ಇದ್ದೇನೆ. ಉಪ್ಪು, ಮಿಡಿ ಉಪ್ಪಿನಕಾಯಿ, ಟೊಮೆಟೊ ಸಾರು, ಜೊತೆಗೆ ಸ್ವಲ್ಪ ಶಂಕರ ಪೊಳೆ ಇದೆ, ಮತ್ತೆ ಸ್ವಲ್ಪ ಕ್ಯಾರೆಟ್ ಹಲ್ವಾ ಕೂಡ ಇದೆ. ಬಿಸಿ ಬಿಸಿಯಾಗಿರುವ ಕೆಂಪಕ್ಕಿ ಅನ್ನ, ಮೇಲ್ಗಡೆಯಿಂದ ತುಪ್ಪವನ್ನು ಹಾಕೊಂಡು ಬಿಸಿ ಬಿಸಿ ಸಾರನ್ನ ಹಾಕಿ ಊಟ ಮಾಡ್ತಾ ಇದ್ರೆ ಆಹಾ ಸ್ವರ್ಗ ಸುಖ. ಖಂಡಿತ ನೀವು ಈ ರೆಸಿಪಿಯನ್ನ ಟ್ರೈ ಮಾಡಿ. ಇಲ್ಲಿ ಒಂದು ಐಟಮ್ ಮಿಸ್ ಆಗಿದೆ, ನಾನು ಮೊಸರನ್ನ ಇಡೋದನ್ನ ಮರ್ತಿದ್ದೆ. ಕೊನೆಯಲ್ಲಿ ಮೊಸರನ್ನ ಇಡ್ತೇನೆ. ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಮನೆಯಲ್ಲಿ ಕೂಡ ಈ ರೆಸಿಪಿಯನ್ನ ಟ್ರೈ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.